ನಮಸ್ತೆ ಯುವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಅಕ್ಷಯ್. ನಾವು ಮಾಡೆಲ್ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಓಕೆ, ಪಿ ಯು ಬೋರ್ಡವರು ರಿಲೀಸ್ ಮಾಡಿರುವಂತಹ ಮಾಡೆಲ್ ಕ್ವಶನ್ ಪೇಪರ್ 1. ಓಕೆ, ಈ ಕ್ವಶನ್ ಪೇಪರ್ 1ನಲ್ಲಿ ಪಾರ್ಟ್ ಬಿ ಎಲ್ಲ ಕ್ವಶನ್ಸು ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತೇನೆ. ಓಕೆ, 21st ಕ್ವಶನ್ ನೋಡಿ, ಫೈಂಡ್ ದ ವ್ಯಾಲ್ಯೂ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ದಿಸ್ ಕೊಟ್ಟಿದ್ದಾರೆ. ಇದನ್ನು ನಾನು ಕಾಪಿ ಮಾಡ್ಕೊತೇನೆ, ಎಲ್ಲಿ ಪೇಸ್ಟ್ ಮಾಡ್ಕೊಳ್ಳೋಣ. ಓಕೆ, ಇದು 21st ಕ್ವಶನ್. ಓಕೆ, ಫಸ್ಟ್ ನಾವು ಒಳಗಡೆನಿಂದ ಸಿಂಪ್ಲಿಫೈ ಮಾಡ್ಕೊಂಬನ್ನಿ. ಇಲ್ಲಿ ಆಚೆಗಡೆ ಏನಿದೆ ಟ್ಯಾನ್ ಇನ್ವರ್ಸ್, ಕರೆಕ್ಟಾಗಿ ಫಸ್ಟ್ ಏನು ಮಾಡ್ತೀರಾ ಅಂದರೆ ಒಳಗಡೆನಿಂದ ಸಿಂಪ್ಲಿಫೈ ಮಾಡ್ಕೊಂಬರೋಣ. ಸೈನ್ ಇನ್ವರ್ಸ್ ಆಫ್ 1/2 ಅಂತ ಕೊಟ್ಟಿದ್ದಾರೆ. ಫಸ್ಟು ನಮಗೆ ಸಮ್ ವ್ಯಾಲ್ಯೂಸ್, ಸೈನು ಕಾಸ್ ವ್ಯಾಲ್ಯೂಸು ಫಸ್ಟು ನಾವು ಮಾಡ್ಕೊಳ್ಳೋಣ. ಓಕೆ, ಫಸ್ಟು 0 ಡಿಗ್ರಿ, 30 ಡಿಗ್ರಿ, ಓಕೆ 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ. ಓಕೆ, ನಿಮಗೆ ಅಟ್ಲೀಸ್ಟ್ ಸೈನು, ಓಕೆ ಸೈನ್ ಟೀಟಾ, ಕಾಸ್ ಟೀಟಾ, ಸೈನು ಕಾಸ್ ವ್ಯಾಲ್ಯೂಸು ನಿಮ್ಗೆ ಗೊತ್ತಿರಬೇಕು. ಓಕೆ, 0. ಓಕೆ, ಇದನ್ನು ಹೆಂಗೆ ಬರೀತೀರಾ ನೋಡಿ. 0 ಫಸ್ಟ್ ನೀವು ಇದಕ್ಕೆ ಶಾರ್ಟ್ಕಟ್ ಟ್ರಿಕ್ ನೋಡಿ, ಏನಂದರೆ ಡಿನಾಮಿನೇಟ್ರಲ್ಲಿ ಫಸ್ಟು 2 ಬರ್ಕೊಂಬಿಡಿ ಎಲ್ಲದರಲ್ಲೂ. ಓಕೆ, ನ್ಯೂಮಿನೇಟ್ರಲ್ಲಿ ಸ್ಕ್ವೇರ್ ರೂಟ್ ಬರ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ 0ನಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. 0 1 2 3 4. ನೆಕ್ಸ್ಟ್ ಇದನ್ನೇ ನೀವು ಸಿಂಪ್ಲಿಫೈ ಮಾಡಿದರೆ ಸಾಕು. ಸ್ಕ್ವೇರ್ ರೂಟ್ ಆಫ್ 0 ಅಂದರೆ 0 ಬೈ ಎನಿ ನಂಬರ್ ಇದ್ದರೆ ಅದ್ರ ವ್ಯಾಲ್ಯೂ 0ನೇ ಆಗುತ್ತೆ. ರೂಟ್ 1 ಅಂದರೆ 1/2 ಆಗುತ್ತೆ. ರೂಟ್ 2/2, 2ನ ನಾವು ಬೇಕಾದರೆ ರೂಟ್ 2 ಇಂಟು ರೂಟ್ 2 ಅಂತ ಬರ್ಕೊಬೋದು. ಆವಾಗ ಒಂದು ರೂಟ್ 2, ಓಕೆ ಒಂದು ರೂಟು ಕ್ಯಾನ್ಸಲ್ ಆಗುತ್ತೆ, ಆವಾಗ 1/√2 ಆಗುತ್ತೆ. ಇದು ರೂಟ್ 3/2. ರೂಟ್ 4 ಅಂದರೆ ಅದ್ರ ವ್ಯಾಲ್ಯೂ ಎಷ್ಟು 2, 2 ಕ್ಯಾನ್ಸಲ್ ಆದರೆ 1. ಓಕೆ, ಇದು ನಮಗೆ ಸೈನ್ ಟೀಟಾ ವ್ಯಾಲ್ಯೂ. ಇದು ನೆನಪಿಟ್ಕೊಳ್ಳಿ, ಇದು ಶಾರ್ಟ್ಕಟ್ ಟ್ರಿಕ್ಕು. ಓಕೆ, ಇನ್ನು ಕಾಸ್ ಹೆಂಗೆ ಬರೀತೀರಾ ಅಂದರೆ ಕಾಸ್ ಟೀಟಾ ಏನು ಅಂದರೆ ಉಲ್ಟಾ, ಈ ವ್ಯಾಲ್ಯೂಸ್ನ ಉಲ್ಟಾ ಬರ್ಕೊಂಬನ್ನಿ. ಓಕೆ, 1 ರೂಟ್ 3/2, 1/√2, 1/2, 0. ಓಕೆ, ಇವಾಗ ನಮಗೆ ಒಳಗಡೆ ಸೈನ್ ಇನ್ವರ್ಸು. ಓಕೆ, ಇಲ್ಲಿ ವ್ಯಾಲ್ಯೂ ಕೂಡ ನೀವೇನು ಮಾಡಬೇಕಂದ್ರೆ ಸೈನಲ್ಲಿ ಬರೋ ಥರ ಮಾಡ್ಕೊಬೇಕು. 1/2 ಎಲ್ಲಿದೆ, ಇಲ್ಲಿದೆ. ಅಂದರೆ ಯಾವ ಆ್ಯಂಗಲ್ಲು 30 ಡಿಗ್ರಿ, ಕರೆಕ್ಟಾ? 30 ಡಿಗ್ರಿ ಇದೆ. 30 ಡಿಗ್ರಿ ನೀವು ಬೇಕಾದರೆ ಇದು ನಿಮಗೆ ಡಿಗ್ರೀಸಲ್ಲಿದೆ, ಇವನ್ ನೀವು ರೇಡಿಯನ್ಸಲ್ಲಿ ಕೂಡ ಬರ್ಕೊಬೋದು. 0 ಡಿಗ್ರಿ ಅಂದರೆ 0 ಡಿಗ್ರಿನೇ. 30 ಡಿಗ್ರಿನ ನೀವು 5/6 ಅಂತ ಬರ್ಕೊಬೋದು. ಓಕೆ, 45 ಡಿಗ್ರಿನ 5/4 ಅಂತ ಬರ್ಕೊಬೋದು. ಇದನ್ನು 5/3 ಅಂತ ಬರ್ಕೊಬೋದು. ಇದನ್ನು 5/2 ಅಂತ ಬರ್ಕೊಬೋದು. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. ಓಕೆ, 5/6 ಕರೆಕ್ಟಾ? ಓಕೆ, 1/2ನ ಏನು ಬರ್ಕೊತೀನಿ ಅಂದರೆ ಇದು ನೆನ್ಪಿಟ್ಕೊಳ್ಳಿ, 1/2ನ ಸೈನ್ 5/6 ಅಂತ ಬರ್ಕೊಬೋದು. ಓಕೆ, ಇವಾಗ ಟ್ಯಾನ್ ಇನ್ವರ್ಸ್ 2 ಕಾಸ್ ಆಫ್ 2 ಸೈನ್ ಇನ್ವರ್ಸ್ 1/2 ಪ್ಲೇಸಲ್ಲಿ ಸೈನ್ 5/6 ಅಂತ ಬರ್ಕೊಳ್ಳಿ. ಓಕೆ, ಇವಾಗ ಸೈನ್ ಇದೆ ಆ್ಯಂಗಲ್. ಓಕೆ, ಈ ಆ್ಯಂಗಲ್ ಅನ್ನೋದು ಓಕೆ ಇಟ್ ಈಸ್ ಬಿಲಾಂಗ್ಸ್ ಟು ಓಕೆ -π/2 ಟು π/2. ಇದರಲ್ಲಿ ಇದೆಯಾ? ಇದೆ. ಓಕೆ, -π/2 ಅಂದರೆ 90 ಡಿಗ್ರಿ, ಇದು ಕೂಡ 90 ಡಿಗ್ರಿ. ಈ 5/6 ಅಂದರೆ ಏನು? 30 ಡಿಗ್ರಿ. ಇದ್ರ ಒಳಗಡೆನೇ ಇದೆ ತಾನೇ. ಓಕೆ, ಪ್ರಾಬ್ಲಮ್ ಇಲ್ಲ. ಅದರಿಂದ ಇವೆರಡು ಕ್ಯಾನ್ಸಲ್ ಆಗುತ್ತೆ, ಕ್ಯಾನ್ಸಲ್ ಮಾಡ್ಬೋದು. ಓಕೆ, ಫೈನಲಿ ಸಿಂಪ್ಲಿಫೈ ಮಾಡಿ. ಟ್ಯಾನ್ ಇನ್ವರ್ಸ್ 2 ಕಾಸ್, ಇಲ್ಲಿ 2 π/6 ಅಂತ ಬರುತ್ತೆ. 2 1s 2 3s ಆಗುತ್ತೆ. ಓಕೆ, ಟ್ಯಾನ್ ಇನ್ವರ್ಸ್ 2 ಕಾಸ್ π/3. ಓಕೆ, ಟ್ಯಾನ್ ಇನ್ವರ್ಸ್ 2 ಕಾಸ್ π/3. ಓಕೆ, ಕಾಸ್ π/3 ಅಂದರೆ ಏನು ನೋಡಿ, ಕಾಸ್ ಇಲ್ಲಿದೆ, π/3 ಇಲ್ಲಿದೆ. ಅಂದರೆ ಕಾಸ್ π/3 ಅಂದರೆ ಎಷ್ಟು? 1/2. ಓಕೆ, ಕಾಸ್ 1/3 ಪ್ಲೇಸಲ್ಲಿ 1/2 ಬರ್ಕೊಳ್ಳಿ. 2 ಕ್ಯಾನ್ಸಲ್ ಆಗುತ್ತೆ. ಟ್ಯಾನ್ ಇನ್ವರ್ಸ್ 1. ಓಕೆ, ಟ್ಯಾನ್ ಇನ್ವರ್ಸ್ ಅಂದರೆ ಏನು? ಫಸ್ಟು ಟ್ಯಾನ್. ಓಕೆ, ಟ್ಯಾನ್ ಟೀಟಾ ಅಂದರೆ ಏನು? ಸೈನ್ ಟೀಟಾ ಬೈ ಕಾಸ್ ಟೀಟಾ. ಕರೆಕ್ಟಾಗಿ ಟ್ಯಾನ್ 1 ಬೇಕು ಅಂದರೆ ನೀವೇನು ಮಾಡಬೇಕು? ಸೈನ್ 1. ಓಕೆ, ಸರಿ 1 ಇದೆಯಾ ತಾನೇ. ಈ 1 ನೀವು ಆ್ಯಂಗಲ್ ಬರ್ಕೊಬೇಕು ಅಂದರೆ 1 ಯಾವಾಗ ಬರುತ್ತೆ ನೀವು ನೋಡಿ. 1 ಯಾವಾಗ ಬರುತ್ತೆ ನೋಡಿ, ಇದನ್ನು ಡಿವೈಡ್ ಮಾಡಿ. ಇದು 0 ಮಾಡಿದರೆ ಟ್ಯಾನ್ ನೋಡಿ,
ಇದನ್ನು ಡಿವೈಡ್ ಮಾಡಿ. ಓಕೆ, ಟ್ಯಾನ್ ಟೀಟಾ ಅಂದ್ರೇನು? ಸೈನ್ ಟೀಟಾ ಬೈ ಕಾಸ್ ಟೀಟಾ, ಕರೆಕ್ಟಾ? ಇದನ್ನು ಡಿವೈಡ್ ಮಾಡಿ ಝೀರೋನೇ ಬರುತ್ತೆ. ಓಕೆ, ಇದನ್ನು ಡಿವೈಡ್ ಮಾಡಿದರೆ 2 ಕ್ಯಾನ್ಸಲ್ ಆಗುತ್ತೆ, ನಿಮಗೆ ಓನ್ಲಿ 1/√3 ಬರುತ್ತೆ. ನೆಕ್ಸ್ಟ್ ಇದು ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ 1 ಬರುತ್ತೆ, ಇಲ್ಲಿ 2 ಕ್ಯಾನ್ಸಲ್ ಆದರೆ ನಿಮಗೆ √3 ಬರುತ್ತೆ, ಇಲ್ಲಿ ನಾಟ್ ಡಿಫೈನ್ಡ್. ಓಕೆ, ಹಿಂಗೆ ಬರುತ್ತೆ. ಇಲ್ಲಿ ನಿಮಗೆ ಎಲ್ಲಿ 1 ಬರ್ತಾಯಿದೆ? π/4 ಹತ್ರ 1 ಬರ್ತಿದೆ. ಓಕೆ, π/4 ಅಂದರೆ ಈ 1ನ ನಾವು ಟ್ಯಾನ್ π/4 = 1, ಕರೆಕ್ಟಾ? 1 ಪ್ಲೇಸಲ್ಲಿ ಟ್ಯಾನ್ π/4 ಅಂತ ಬರ್ಕೊಳ್ಳಿ. ಟ್ಯಾನ್ ಇನ್ವರ್ಸ್ ಟ್ಯಾನ್ π/4, ಟ್ಯಾನ್ ಇನ್ವರ್ಸ್ ಕ್ಯಾನ್ಸಲ್ π/4 ಅಂತ ನೀವು ಬರ್ಕೊಬೋದು. ಓಕೆ, ಇದು ಸಿಂಪ್ಲಿಫಿಕೇಷನ್. ಇದು ನಿಮಗೆ ಕ್ಲಿಯರ್ ಆಯ್ತು ಅಂದ್ಕೊಂಡು ಇದು ನಮಗೆ ಫೈನಲ್ ಆನ್ಸರ್. ನೆಕ್ಸ್ಟು 22nd ಕ್ವಶನ್ ನೋಡಿ. ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ಯೂಸ್ ವರ್ಟೆಸಸ್. ಓಕೆ, ಇದು ಕೊಟ್ಟಿದ್ದಾರೆ ನಮಗೆ 22nd ಕ್ವಶನ್. ಓಕೆ, ಇದು ನಮಗೆ 22nd ಕ್ವಶನ್. ಓಕೆ, ಏರಿಯಾ ಆಫ್ ದ ಟ್ರಯಾಂಗಲ್ ಫಾರ್ಮಲ್ ಏನು ನೋಡಿ. ನಮಗೆ ವರ್ಟಿಸಸ್ ಕೊಡ್ತಾರೆ ಅಂದ್ಕೊಳ್ಳಿ. ಓಕೆ, ಸಪೋಸ್ ದ ಏರಿಯಾ ಆಫ್ ದ ಟ್ರಯಾಂಗಲ್, ಈ ಫಾರ್ಮುಲಾ ನೆನಪಿಟ್ಕೊಳ್ಳಿ. ಏರಿಯಾ ಆಫ್ ಎ ಟ್ರಯಾಂಗಲ್ ವೆನ್ ವರ್ಟಿಸಸ್ ಕೊಟ್ಟಾಗ, ಓಕೆ, ವರ್ಟಿಸಸ್ ಕೊಟ್ಟಾಗ ಏನು ಮಾಡಬೇಕಂದ್ರೆ 1/2 mod ಆಫ್ ಡಿಟರ್ಮಿನೆಂಟ್, ಓಕೆ, x1, ಓಕೆ, x2, x3, y1, y2, y3, 1 1 1 ಬರ್ಕೊಳ್ಳಿ. ಓಕೆ, ನೆನಪಿಟ್ಕೊಳ್ಳಿ. ಆಚೆ ಇರೋದು ಮಾಡು, ಒಳಗಡೆ ಇರೋದು ಡಿಟರ್ಮಿನೆಂಟ್. ಓಕೆ, ಅರ್ಥ ಆಯ್ತಾ? ಬಿಕಾಸ್ ಏರಿಯಾ ಅನ್ನೋದು ಆಲ್ವೇಸ್ ಪಾಸಿಟಿವ್ ಕ್ವಾಂಟಿಟಿ, ಅದರಿಂದ ನಾವು ಮಾಡ್ ತೊಗೊತೀವಿ. ಸಪೋಸ್ ನೀವು ಏನಾದರೂ ಮರ್ತೋಗ್ತೀರ ಅಂದ್ಕೊಳ್ಳಿ, ಈ ಮಾಡ್ ತೊಗೊಳ್ಳೋದು. ಈವನ್ ನೀವು ಆನ್ಸರ್ ಏನಾದರೂ ನೆಗೆಟಿವಲ್ಲಿ ಬಂದರೂ ಕೂಡ ನೀವು ಆನ್ಸರ್ ಪಾಸಿಟಿವಲ್ಲೇ ತೊಗೊಬೇಕು. ವೈ? ಬಿಕಾಸ್ ಏರಿಯಾ ಅನ್ನೋದು ಪಾಸಿಟಿವ್ ಕ್ವಾಂಟಿಟಿ. ಓಕೆ, ಇದು ನೆನಪಿಟ್ಕೊಳ್ಳಿ. ಇವಾಗ x1, x2, x3, y1, y2, y3 ಏನಂದರೆ ಇದು x1, y1, ಇದು x2, y2, ಇದು x3, y3. ಓಕೆ, ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. 1/2, ಓಕೆ, ಮಾಡ್ ಆಫ್ x1, ಓಕೆ, x1 ಎಷ್ಟು 3, x2 -4 5, ಇದು 8 2 1 1 1 1. ಓಕೆ, ದಟ್ ಈಸ್ ಈಕ್ವಲ್ ಟು 1/2. ಓಕೆ, ಮಾಡ್ ಆಫ್ ಇದು ಡಿಟರ್ಮಿನೆಂಟನ್ನು ಫೈಂಡ್ ಔಟ್ ಮಾಡಿ. 3 ಆಫ್, ಓಕೆ, 2 - 1 -8 -4 -5, ಓಕೆ, +1 -4 -10, ದಟ್ ಈಸ್ ಈಕ್ವಲ್ ಟು 1/2 ಮಾಡ್ ಆಫ್ 3, ಓಕೆ, +72 -14 ಬರುತ್ತೆ. ಓಕೆ, ನೀವು ಫರ್ದರ್ ಸಿಂಪ್ಲಿಫೈ ಮಾಡಿದರೆ 1/2 ಮಾಡ್ 61, ಓಕೆ, ದಟ್ ಈಸ್ ಈಕ್ವಲ್ ಟು 61/2 ಬರುತ್ತೆ. ಇದು ನಮಗೆ ರಿಕ್ವೈರ್ಡ್ ಆನ್ಸರ್. ಓಕೆ, ನೆಕ್ಸ್ಟು 23rd ಕ್ವಶನ್ ನೋಡಿ. ಇದ್ರ ವ್ಯಾಲ್ಯೂನ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ಇಲ್ಲಿ ನೀವೇನು ಮಾಡ್ತೀರ ಅಂದರೆ ಸಬ್ಸ್ಟಿಟ್ಯೂಷನ್ ಮೆಥಡ್ನ ಯೂಸ್ ಮಾಡಬೇಕಾಗುತ್ತೆ. ಓಕೆ, ಸಬ್ಸ್ಟಿಟ್ಯೂಷನ್ ಮೆಥಡ್. ಫಸ್ಟ್ y = sin ಇನ್ವರ್ಸ್ 2x/1 + x². ಓಕೆ, ಯಾವಾಗಾದರೂ ನೆನಪಿಟ್ಕೊಳ್ಳಿ, ಇನ್ವರ್ಸ್ ಟ್ರಿಗ್ನಾಮೆಟ್ರಿ ಕ್ವಶನ್ಸ್ ಏನಾದರೂ ಕೊಟ್ಟರೆ, ಓಕೆ, ಡಿಫ್ರೆನ್ಷಿಯೇಷನ್ ಆಗಲಿ ಇಲ್ಲಾಂದರೆ ಇಂಟಿಗ್ರೇಷನ್ ಆದರೆ ಕೊಟ್ಟಿದ್ದರೆ ಟ್ರೈ ಟು ಸಬ್ಸ್ಟಿಟ್ಯೂಟ್. ಓಕೆ, ಸಬ್ಸ್ಟಿಟ್ಯೂಷನ್ ತೊಗೊಳ್ಳೋಕ್ಕೆ ಟ್ರೈ ಮಾಡಿ. ಓಕೆ, ನೀವೇನು ಮಾಡ್ತೀರ ಅಂದರೆ ನಿಮಗೂ ಆಲ್ರೆಡಿ ಗೊತ್ತಿದೆ, ನಾನು ನಿಮಗೂ ಫಾರ್ಮುಲಾ ಹೇಳ್ತೀನಿ ನೋಡಿ. sin 2θ ಫಾರ್ಮುಲಾ ನಿಮ್ಗೆ ಗೊತ್ತಿದೆ. ಓಕೆ, 2 sin θ cos θ, ಕರೆಕ್ಟಾ? ಡಿನಾಮಿನೇಟರಲ್ಲಿ ಏನೂ ಇಲ್ಲ ಅಂದರೆ 1 ಇರುತ್ತೆ, ಕರೆಕ್ಟಾ? 2 sin θ cos θ, 1ಅನ್ನು ನಾನು sin² θ + cos² θ ಅಂತ ಬರ್ಕೊಬೋದು, ಬಿಕಾಸ್ ಆಫ್ ಟ್ರಿಗ್ನಾಮೆಟ್ರಿ ಐಡೆಂಟಿಟಿ. ಓಕೆ, ಇವಾಗ ನಾನು ಏನು ಮಾಡ್ತೀನಿ ಅಂದರೆ ನ್ಯೂಮಿನೇಟರ್ನ ಡಿನಾಮಿನೇಟರ್ನ cos² θನಿಂದ ಡಿವೈಡ್ ಮಾಡ್ತೀನಿ. ಓಕೆ, ನಿಮಗೆ ಏನಾದರೂ ಈ ಫಾರ್ಮುಲಾ ನೆನಪಿದ್ದರೆ ಗುಡ್. ಓಕೆ, ನೆನಪಿಲ್ಲ ಅಂದವರು ಏನು ಮಾಡ್ತೀರಾ ಅಂದರೆ ಈ ಫಾರ್ಮುಲಾನ ಹೀಗೆ ಡೆರೈವ್ ಮಾಡ್ಕೊಳ್ಳಿ. ಓಕೆ, ನೆನಪಿಲ್ಲ ಅಂದರೆ ಆವಾಗ ಒಂದು cos θ ಒಂದು cos θ ಕ್ಯಾನ್ಸಲ್, sin θ/cos θ ಅಂದರೆ 2 tan θ. ಓಕೆ, ಇಲ್ಲಿ sin² θ cos² θ tan² θ ಪ್ಲಸ್ cos² θ cos² θ ಕ್ಯಾನ್ಸಲ್ ಆಗುತ್ತೆ 1. ಇದು ನೆನಪಿಟ್ಕೊಳ್ಳಿ. ಓಕೆ, sin 2θ ಇನ್ ಟರ್ಮ್ಸ್ ಆಫ್ ಟ್ಯಾನ್. ಓಕೆ, ತುಂಬ ಇಂಪಾರ್ಟೆಂಟ್. ಇವಾಗ ನಿಮ್ಗೆ ಆಚೆ ಸೈನ್ ಇನ್ವರ್ಸ್ ಇರೋದ್ರಿಂದ ಈ ಒಳಗಡೆ ಇರೋದು ಇನ್ ಟರ್ಮ್ಸ್ ಆಫ್ ಸೈನಲ್ಲಿ ತೊಗೊಂಡ್ರೆ
ನಿಮಗೆ ಸಿಂಪ್ಲಿಫಿಕೇಷನ್ ಈಸಿ ಆಗುತ್ತೆ. ಅದರಿಂದ ಓಕೆ ನಾನೇನು ಮಾಡ್ತೀನಿ, ಎಕ್ಸ್ ಈಸ್ ಈಕ್ವಲ್ ಟು ಟ್ಯಾನ್ ಟೀಟಾ ಸಬ್ಸ್ಟಿಟ್ಯೂಷನ್ ತೊಗೊಳ್ಳಿ. ಆವಾಗ ವೈ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ 2 ಟ್ಯಾನ್ ಟೀಟಾ. ಓಕೆ ಆವಾಗ ನಿಮಗೆ ಇದೇನಾಗುತ್ತೆ, ನಿಮಗೆ 2 ಟ್ಯಾನ್ ಟೀಟಾ ಟ್ಯಾನ್ ಸ್ಕ್ವೇರ್ ಟೀಟಾ ಪ್ಲಸ್ 1. ಓಕೆ ಸೈನ್ ಇನ್ವರ್ಸ್ ದಿಸ್ ಇಸ್ ನಥಿಂಗ್ ಬಟ್ ಸೈನ್ 2 ಟೀಟಾ. ಓಕೆ ಸೈನ್ ಇನ್ವರ್ಸ್ ಕ್ಯಾನ್ಸಲ್ ಆಗುತ್ತೆ. ಓಕೆ 2 ಟೀಟಾ. ಓಕೆ ಟೀಟಾ ಅಂದರೆ ಏನು, ಇದರಿಂದ ಟ್ಯಾನ್ ಇನ್ವರ್ಸ್ ಆ ಸೈಡ್ ತೊಗೊಂಡ್ರೆ ಟ್ಯಾನ್ ಇನ್ವರ್ಸ್ ಎಕ್ಸ್ ಆಗುತ್ತೆ. ಓಕೆ ಟೀಟಾ ಪ್ಲೇಸಲ್ಲಿ ಟ್ಯಾನ್ ಇನ್ವರ್ಸ್ ಎಕ್ಸ್ ರಿಪ್ಲೇಸ್ ಮಾಡಿ, ಇದು ವೈ ಆಗುತ್ತೆ. ಇವಾಗ ಇದ್ರಿಗೆ ಡಿಫ್ರೆನ್ಷಿಯೇಷನ್ ಮಾಡಿ. ಓಕೆ ಇದ್ರಿಗೆ ಡಿಫ್ರೆನ್ಷಿಯೇಷನ್ ಮಾಡಿದರೆ ಏನು ಬರುತ್ತೆ, ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಓಕೆ 2 ಅನ್ನೋದು ಕಾನ್ಸ್ಟೆಂಟ್, ಟ್ಯಾನ್ ಇನ್ವರ್ಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ 1/1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂದರೆ ನಥಿಂಗ್ ಬಟ್ 2/1 ಪ್ಲಸ್ ಎಕ್ಸ್ ಸ್ಕ್ವೇರ್. ಇದು ನಮಗೆ ರಿಕ್ವೈರ್ಡ್ ಆನ್ಸರ್ ಆಗುತ್ತೆ. ಓಕೆ ಇದನ್ನು ನೀವು ಬೇಕಾದರೆ ನಾರ್ಮಲ್ ಮೆಥಡಿಂದನೂ ಮಾಡ್ಬೋದು. ಸೈನ್ ಇನ್ವರ್ಸ್ ಫಾರ್ಮುಲಾ ಇದೆಯಲ್ಲ, ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್. ಓಕೆ ಬಟ್ ಏನಂದರೆ ನಮಗೆ ಟೈಮ್ ಅನ್ನೋದು ತುಂಬ ಕನ್ಸ್ಯೂಮ್ ಆಗುತ್ತೆ. ಓಕೆ ಅದರಿಂದ ಈ ಮೆಥಡ್ನ ಫಾಲೋ ಮಾಡಿ, ಈಸಿ ಆಗುತ್ತೆ. ಓಕೆ ಫಾರ್ಮುಲಾ ಬೇಸ್ಡ್ ಮೆಥಡ್ನ ಫಾಲೋ ಮಾಡಿ. ಓಕೆ ಸಪೋಸ್ ನಿಮ್ಗೇನಾದರೂ ಫಾರ್ಮುಲಾ ನೆನಪಿಲ್ಲ ಅಂದರೆ ಈಗ ಡೆರೈವ್ ಮಾಡ್ಕೊಳ್ಳಿ. ಓಕೆ ನೆನಪಿದೆ ಅಂದರೆ ಡೈರೆಕ್ಟಾಗಿ ಇದನ್ನು ಯೂಸ್ ಮಾಡ್ಕೊಳ್ಳಿ. ಓಕೆ ಇದನ್ನೆಲ್ಲ ಬರೆಯೋ ನೆಸೆಸರಿ ಇಲ್ಲ, ಜಸ್ಟ್ ನಿಮ್ಗೆ ಅರ್ಥ ಆಗಲಿ ಈ ಫಾರ್ಮುಲಾ ಹೆಂಗೆ ಬಂತು ಅಂತ ನಾನು ಇದರಲ್ಲಿ ಇಲ್ಲಿ ತೋರಿಸಿದ್ದೀನಿ ಅಷ್ಟೇ. ಇದನ್ನೆಲ್ಲ ನೀವು ಎಕ್ಸಾಮಲ್ಲಿ ಬರೆಯೋ ನೆಸೆಸರಿ ಇಲ್ಲ, ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಇಷ್ಟು ಬರೆದ್ರೆ ಸಾಕು ಎಕ್ಸಾಮಲ್ಲಿ. ಓಕೆ ನೆಕ್ಸ್ಟ್ ಕ್ವಶನ್ನು 24th ಕ್ವಶನ್ ನೋಡಿ. 24th ಕ್ವಶನ್ನು ಇಲ್ಲಿ ನಮಗೆ 24th ಕ್ವಶನ್ ಏನಿದೆ ಅಂದರೆ, ಫೈಂಡ್ ದ ಇಂಟರ್ವಲ್ ಇನ್ ವಿಚ್ ಆಫ್ ದ ಫಂಕ್ಷನ್ ಎಫ್ ಗಿವನ್ ಬೈ ಇಸ್ ಸ್ಟ್ರಿಕ್ಟ್ಲಿ ಇಂಕ್ರೀಸಿಂಗ್. ನಮಗೆ ಪಾಲಿನಾಮಿಯಲ್ ಫಂಕ್ಷನ್ ಕೊಟ್ಟಿದ್ದಾರೆ ಅಂದರೆ ತುಂಬ ಈಸಿ. ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ 5. ಓಕೆ ಸ್ಟ್ರಿಕ್ಟ್ಲಿ ಇಂಕ್ರೀಸಿಂಗ್ ಅಂದರೆ ನೀವೇನು ಮಾಡಬೇಕಂದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಅನ್ನೋದು ಫೈಂಡ್ ಔಟ್ ಮಾಡಿ ಫಸ್ಟು. ಅದು ಗ್ರೇಟರ್ ದೆನ್ 0 ಅಂತ ನೀವು ಶೋ ಮಾಡಬೇಕು. ಓಕೆ ಈ ಸ್ಟ್ರಿಕ್ಟ್ಲಿ ಇಂಕ್ರೀಸಿಂಗ್ ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದೆನ್ 0 ಅಂತ ಇದ್ರ ಮೀನಿಂಗ್, ಸ್ಟ್ರಿಕ್ಟ್ಲಿ ಇಂಕ್ರೀಸಿಂಗ್ ಇದ್ದರೆ. ಓಕೆ ಅದು ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಆದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಲೆಸ್ ದೆನ್ 0 ಅಂತ ಅದ್ರ ಮೀನಿಂಗ್. ಓಕೆ ಅಂದರೆ ಇದ್ರಿಗೆ ಡೆರಿವೇಟಿವ್ ಅನ್ನೋದು ಫೈಂಡ್ ಔಟ್ ಮಾಡಿ. ಏನು ಬರುತ್ತೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ 2x ಡಿಫ್ರೆನ್ಷಿಯೇಷನ್ 2 ಮೈನಸ್ 5 ಅನ್ನೋದು ಕಾನ್ಸ್ಟೆಂಟು, ಅದರ ಡಿಫ್ರೆನ್ಷಿಯೇಷನ್ 0. ಓಕೆ ಇವಾಗ ಫಸ್ಟ್ ಇದು ಸ್ಟ್ರಿಕ್ಟ್ಲಿ ಇಂಕ್ರೀಸ್, ಇಲ್ಲಿ ನಾವು ಇಂಟರ್ವಲ್ ಫೈಂಡ್ ಔಟ್ ಮಾಡಬೇಕು ಅಂತ ಕೇಳಿದ್ದಾನೆ. ಓಕೆ ಇಂಟರ್ವಲ್ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿರೋದ್ರಿಂದ ಇದೇನು ಮಾಡ್ತೀರಾ ಅಂದರೆ ನೆಕ್ಸ್ಟ್ ಸ್ಟೆಪ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು 0 ಮಾಡ್ಕೊಳ್ಳಿ. ಆವಾಗ 2x ಪ್ಲಸ್ 2 ಈಕ್ವಲ್ ಟು 0, 2 ಕಾಮನ್ ತೊಗೊಳ್ಳಿ. ಅವಾಗ x ಪ್ಲಸ್ 1 ಈಕ್ವಲ್ ಟು 0. ಓಕೆ ನೆಕ್ಸ್ಟು ನಿಮ್ಗೇನು ಬರುತ್ತೆ, ಎಕ್ಸ್ ಪ್ಲಸ್ 1 2 ಅನ್ನೋದು ಈ ಸೈಡೆ ಕಳಿಸಿ 0 ಫೈನೈಟ್ ವ್ಯಾಲ್ಯೂ 0 ಆಗುತ್ತೆ. ಎಕ್ಸ್ ಪ್ಲಸ್ 1 ಈಕ್ವಲ್ ಟು 0 ಆಗುತ್ತೆ. ಎಕ್ಸ್ ಈಕ್ವಲ್ ಟು ಮೈನಸ್ 1. ಓಕೆ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಓಕೆ ಎಕ್ಸ್ ಈಕ್ವಲ್ ಟು ಮೈನಸ್ 1 ಇಲ್ಲಿ ನೋಡಿ ನಂಬರ್ ಲೈನ್ ಮೇಲೆ ಹಾಕಿ. ಎಕ್ಸ್ ಈಕ್ವಲ್ ಟು ಮೈನಸ್ 1, ಇದು ಮೈನಸ್ ಇನ್ಫಿನಿಟಿ, ಇದು ಇನ್ಫಿನಿಟಿ. ಓಕೆ ಇಲ್ಲ ನೀವು ಡೈರೆಕ್ಟಾಗಿ ಇದು ಸ್ಟ್ರಿಕ್ಟ್ಲಿ ಇಂಕ್ರೀಸಿಂಗ್ ಅಂತಿದ್ರೆ ನೀವು ಡೈರೆಕ್ಟಾಗಿ ಬೇಕಾದ್ರೆ ತೊಗೊತೀನಿ ಅಂದ್ರೂ ನೋ ಪ್ರಾಬ್ಲಮ್. ಇನ್ಸ್ಟೆಡ್ ಆಫ್ ಈಕ್ವಲ್ ಟು 0 ನೀವು ಬೇಕಾದರೆ ಡೈರೆಕ್ಟಾಗಿ ತೊಗೊಳ್ಳಿ. ಓಕೆ ಗ್ರೇಟರ್ ದೆನ್ 0 ತೊಗೊಂಡ್ಬಿಡಿ ಡೈರೆಕ್ಟಾಗಿ. ಓಕೆ ಈಗ ಬರುತ್ತೆ. ಓಕೆ ಗ್ರೇಟರ್ ದೆನ್ ಮೈನಸ್ 1 ಅಂದರೆ ಈ ಪೋರ್ಷನ್ನು. ಓಕೆ ಈ ಪೋರ್ಷನ್ನು. ಓಕೆ ಎಕ್ಸೆಪ್ಟ್ ಮೈನಸ್ 1, ಈ ಮೈನಸ್ 1 ಬಿಟ್ಟು ಇನ್ನೆಲ್ಲ ಮೈನಸ್. ಅವಾಗ ಏನು ಬರುತ್ತಂದರೆ ಎಕ್ಸ್ ಬಿಲಾಂಗ್ಸ್ ಟು ನಿಮ್ಗೇನು ಬರುತ್ತಂದರೆ ಓಕೆ -1 to ಇನ್ಫಿನಿಟಿ. ಓಕೆ ಓಪನ್ ಇಂಟರ್ವಲ್ ಬರುತ್ತೆ, ಬಿಕಾಸ್ ಈಕ್ವಾಲಿಟಿ ಸಿಂಬಲ್ ಇಲ್ಲ ಇಲ್ಲಿ, ಅದರಿಂದ ಓಪನ್ ಇಂಟರ್ವಲ್ -1 to ಇನ್ಫಿನಿಟಿ. ಇದು ನಮಗೆ ಇಂಟರ್ವಲ್ ಆಗುತ್ತೆ, ಇದು ನಮಗೆ ಆನ್ಸರ್. ಓಕೆ ಸ್ಟ್ರಿಕ್ಟ್ಲಿ ಇಂಕ್ರೀಸಿಂಗ್ ಅದರಿಂದ ಈ ಪೋರ್ಷನ್ ತೊಗೊತೀರಿ. ಓಕೆ -1ಇಂದ ಸ್ಟಾರ್ಟ್ ಮಾಡಿ ಅಪ್ ಟು ಇನ್ಫಿನಿಟಿ ಗಂಟ ತೊಗೊತೀರ. ನೆಕ್ಸ್ಟು 25th ಕ್ವಶನ್ ನೋಡಿ. 25th ಕ್ವಶನ್ ಇಲ್ಲಿ ನೀವು ಸಬ್ಸ್ಟಿಟ್ಯೂಷನ್ ಮೆಥಡ್ನ ಯೂಸ್ ಮಾಡಿ. ಓಕೆ ಸಬ್ಸ್ಟಿಟ್ಯೂಷನ್ ಏನು ತೊಗೊತೀರಾ, ಸೈನ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ಅಂತ ತೊಗೊಬೋದು.
ಡಿಫ್ರೆನ್ಷಿಯೇಟ್ ಮಾಡಿ. ಸೈನ್ ಇನ್ವರ್ಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನು, 1/√1 - x². ಅಗೇನ್ ಓಕೆ ಓಕೆ ನೆಕ್ಸ್ಟು ಡಿ ಎಕ್ಸ್ ಓಕೆ /dt. ಓಕೆ, ಇದು ನಿಮಗೆ ಕ್ಲಿಯರ್ ಆಯ್ತು ಅಂದ್ಕೊಂಡು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ ಇಲ್ಲಿ. ಆವಾಗ ನಿಮ್ಗೆ ಏನಾಗುತ್ತೆ, ಇಂಟಿಗ್ರೇಷನ್ ಓಕೆ ಎಕ್ಸ್ ಹಂಗೆ ಇರುತ್ತೆ. ಎಕ್ಸ್ ಇದನ್ನು ನಾನು ಹಿಂಗೆ ಬರ್ಕೊಬೋದಾ ನೋಡಿ. ಇವಾಗ ನನಗೆ ಇಲ್ಲಿ ಎಕ್ಸ್ಟ್ರಾ ಎಕ್ಸ್ ಕೂಡ ಇದೆ, ಅದರಿಂದ ನಾನು ಇದರಿಂದ ಏನು ಮಾಡ್ಕೊತೀನಿ ಅಂದರೆ ಓಕೆ ಈ ಕಡೆ ಎಕ್ಸ್ ನಥಿಂಗ್ ಬಟ್ ಸೈನ್ ಟಿ ಅಂತ ಬರ್ಕೊಬೋದು. ಈ ಸೈನ್ ಇನ್ವರ್ಸ್ ಈ ಸೈಡ್ ತೊಗೊಂಡ್ರೆ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ, ಸೈನ್ ಟಿ ಆಗುತ್ತೆ. ಅಂದರೆ ನಾನು ಎಕ್ಸ್ ಪ್ಲೇಸಲ್ಲಿ ಏನು ಮಾಡ್ತೀನಿ ಅಂದರೆ ಸೈನ್ ಟಿ ರಿಪ್ಲೇಸ್ ಮಾಡ್ತೀನಿ. ಆ್ಯಂಡ್ ಸೈನ್ ಇನ್ವರ್ಸ್ ಎಕ್ಸ್ ಪ್ಲೇಸಲ್ಲಿ ಏನು ಮಾಡ್ತೀನಿ ಅಂದರೆ ಟಿ ರಿಪ್ಲೇಸ್ ಮಾಡ್ತೀನಿ. ಓಕೆ, ಆ್ಯಂಡ್ ಇದು ಡಿ ಎಕ್ಸ್ /1 - x² ಪ್ಲೇಸಲ್ಲಿ ಡಿ ಟಿ ರಿಪ್ಲೇಸ್ ಮಾಡ್ತೀನಿ. ಓಕೆ, ಇದು ನೆನಪಿಟ್ಕೊಳ್ಳಿ. ಇವಾಗ ಏನು ಮಾಡಬೇಕಂದ್ರೆ ಇದು ನಮಗೆ ಇಂಟಿಗ್ರೇಷನ್ ಕರೆಕ್ಟಾ. ಇಲ್ಲಿ ನಾವೇನು ಮಾಡಬೇಕು, ಇಂಟಿಗ್ರೇಷನ್ ಬೈ ಪಾರ್ಟ್ಸ್ನ ಯೂಸ್ ಮಾಡಬೇಕು. ಓಕೆ, ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಏನು, ಇಂಟಿಗ್ರೇಷನ್ ಯು ವಿ ರೂಲ್ ಅಂತಲೂ ಕರಿತೀವಿ. ಫಸ್ಟ್ ಫಂಕ್ಷನು ಸೆಕೆಂಡ್ ಫಂಕ್ಷನು. ಓಕೆ, ಫಸ್ಟ್ ಫಂಕ್ಷನ್ ಹಂಗೆ ಬರ್ಕೊತೀವಿ, ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ ಇಂಟಿಗ್ರೇಷನ್ ಓಕೆ ಫಸ್ಟ್ ಫಂಕ್ಷನ್ದು ಡಿಫ್ರೆನ್ಷಿಯೇಷನ್ ಮಾಡ್ತೀವಿ, ಮತ್ತು ಸೆಕೆಂಡ್ ಫಂಕ್ಷನ್ದು ಇಂಟಿಗ್ರೇಷನ್ ಮಾಡ್ತೀವಿ, ಮತ್ತು ಡಿ ಎಕ್ಸ್ ಅಂತ ಬರ್ಕೊತೀವಿ. ಓಕೆ, ಇದು ಇಂಟಿಗ್ರೇಷನ್ ಬೈ ಪಾರ್ಟ್ಸ್. ಬಟ್ ನಿಮಗೊಂದು ಶಾರ್ಟ್ಕಟ್ ಟ್ರಿಕ್ ಅನ್ನೋದು ಹೇಳ್ತೀನಿ ನೋಡಿ. ಓಕೆ, ಏನು ಶಾರ್ಟ್ಕಟ್ ಟ್ರಿಕ್ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ ಅನ್ನೋದೇನು ಪಾಲಿನಾಮಿಯಲ್. ಓಕೆ, ಇದು ನೆನಪಿಟ್ಕೊಳ್ಳಿ. ಟ್ರಿಕ್ ಅನ್ನೋದು ಇಂಟಿಗ್ರೇಷನ್ ಪಾಲಿನಾಮಿಯಲ್ಲು ಟ್ರಿಗ್ನಾಮೆಟ್ರಿಯಲ್ಲಿ ಸೈನು ಇಲ್ಲಾಂದರೆ ಕಾಸು. ಓಕೆ, ಇದರಲ್ಲಿ ಯಾವುದಾದ್ರೂ ಇರಲಿ. ಓಕೆ, ಇದನ್ನು ಪಾಲಿನಾಮಿಯಲ್ದು ಫಸ್ಟ್ ಫಂಕ್ಷನ್ ಅಂತ ತೊಗೊಳ್ಳಿ, ಟ್ರಿಗ್ನಾಮೆಟ್ರಿ ಸೆಕೆಂಡ್ ಫಂಕ್ಷನ್ ಅಂತ ತೊಗೊಳ್ಳಿ. ಓಕೆ, ಫಸ್ಟ್ ಫಂಕ್ಷನ್ ಹಂಗೆ ತೊಗೊಳ್ಳಿ. ಓಕೆ, ಸೆಕೆಂಡ್ ಫಂಕ್ಷನ್ದು ಇಂಟಿಗ್ರೇಷನ್ ಮಾಡಿ. ಓಕೆ, ಸೈನ್ಸ್ ಆಲ್ಟರ್ನೇಟ್ ಸೈನ್ ತೊಗೊಬೇಕು, ಪ್ಲಸ್ಸು ನೆಕ್ಸ್ಟು ಮೈನಸ್, ಹಂಗೆ ಆಲ್ಟರ್ನೇಟ್ ಸೈನ್ಸ್ ತೊಗೊಬೇಕು. ನೆಕ್ಸ್ಟ್ ಪಾಲಿನಾಮಿಯಲ್ ಇದೆಯಲ್ಲ ಅದಕ್ಕೆ ಡಿಫ್ರೆನ್ಷಿಯೇಷನ್ ಮಾಡ್ಕೊಳ್ಳಿ. ಓಕೆ, ಮತ್ತೆ ಇಂಟಿಗ್ರೇಷನ್ ಮಾಡಿದ್ವಲ್ಲ ಅದಕ್ಕೆ ಮತ್ತೆ ಇಂಟಿಗ್ರೇಷನ್ ಮಾಡಿ. ಓಕೆ, ಮತ್ತೆ ಏನು ಮಾಡ್ತೀರಾ, ಪ್ಲಸ್ಸು ಮೈನಸ್ಸು ಮತ್ತು ಪ್ಲಸ್ ಬರ್ಕೊಳ್ಳಿ. ಓಕೆ, ಮತ್ತೆ ಇಲ್ಲಿ ಬಂದಿದೆಯಲ್ಲ ವ್ಯಾಲ್ಯೂ ಅದಕ್ಕೆ ಮತ್ತೆ ಡಿಫ್ರೆನ್ಷಿಯೇಷನ್ ಮಾಡಿ. ಓಕೆ, ಮತ್ತೆ ಇಲ್ಲಿ ಬಂದಿರೋದ್ರಿಗೆ ಇಂಟಿಗ್ರೇಷನ್ ಮಾಡಿ. ಈ ಪ್ರಾಸೆಸ್ ಇದು ಕಂಟಿನ್ಯೂ ಮಾಡಬೇಕು. ಓಕೆ, ಯಾವಾಗ ಗಂಟ ಅಂದರೆ ಇಲ್ಲಿ ಈ ಪಾಲಿನಾಮಿಯಲ್ ಅನ್ನೋದು ಡಿಫ್ರೆನ್ಷಿಯೇಷನ್ 0 ಆಗೋ ಗಂಟ ನೀವು ಮಾಡಬೇಕು. ಇದು ಶಾರ್ಟ್ಕಟ್ ಟ್ರಿಕ್. ಇಲ್ಲಿ ನೋಡಿ, ಟಿ ಅನ್ನೋದು ಪಾಲಿನಾಮಿಯಲ್ಲು, ಅದರಿಂದ ಅದನ್ನು ಫಸ್ಟ್ ಫಂಕ್ಷನು, ಇದು ಸೆಕೆಂಡ್ ಫಂಕ್ಷನ್ ತೊಗೊತೀನಿ. ಟಿ ಅನ್ನೋದು ಆ್ಯಸ್ ಇಟ್ ಈಸ್ ಹಂಗೆ ತೊಗೊಳ್ಳಿ, ಪಾಲಿನಾಮಿಯಲ್ಲು. ಓಕೆ, ಇಂಟಿಗ್ರೇಷನ್ ಆಫ್ ಈ ಸೈನ್ ಎಕ್ಸ್ ಓಕೆ ಸೈನ್ ಟಿ, ಇಂಟಿಗ್ರೇಷನ್ ಆಫ್ ಸೈನ್ ಟಿ ಏನಾಗುತ್ತೆ, ಮೈನಸ್ ಕಾಸ್ ಟಿ ಆಗುತ್ತೆ. ಓಕೆ, ಆಲ್ಟರ್ನೇಟ್ ಸೈನ್ ತೊಗೊಬೇಕು, ಪ್ಲಸ್ಸು ನೆಕ್ಸ್ಟು ಮೈನಸ್ಸು. ಓಕೆ, ಮೈನಸ್ ಬರುತ್ತೆ. ನೆಕ್ಸ್ಟು ಟಿ ಡಿಫ್ರೆನ್ಷಿಯೇಷನ್ ಮಾಡಿ. ಟಿ ಡಿಫ್ರೆನ್ಷಿಯೇಷನ್ ಏನು, 1. ಓಕೆ, ಮತ್ತೆ ಇದರದ್ದು ಇಂಟಿಗ್ರೇಷನ್ ಮೈನಸ್ ಕಾಸ್ ಟಿ ಇಂಟಿಗ್ರೇಷನ್ ಏನಾಗುತ್ತೆ, ಮೈನಸ್ ಸೈನ್ ಟಿ ಆಗುತ್ತೆ. ಓಕೆ, ಅಂದರೆ ಮೈನಸ್ ಹಂಗೆ ಇರುತ್ತೆ. ಕಾಸ್ ಟಿ ಇಂಟಿಗ್ರೇಷನ್ ಅದು ಸೈನ್ ಟಿ ಆಗುತ್ತೆ. ಓಕೆ, ಮತ್ತು ನೀವು ಒಂದು ಡಿಫ್ರೆನ್ಷಿಯೇಷನ್ ಮಾಡಿದರೆ 0 ಆಗಿಬಿಡುತ್ತೆ. ಅದರಿಂದ ಆ ಸ್ಟೆಪ್ ಬರೆಯೋ ನೆಸಸರಿ ಇಲ್ಲ. 0 ಇಂಟು ನಿಮ್ಗೇನು ಬಂದ್ರೂ 0ನೇ ಆಗುತ್ತೆ. ಅದರಿಂದ ಆ ಸ್ಟೆಪ್ನ ಬರೀಬೇಡಿ, ಅಲ್ಲಿಗೆ ಸ್ಟಾಪ್ ಮಾಡಿ. ಇವಾಗ ಇದನ್ನು ಸಿಂಪ್ಲಿಫೈ ಮಾಡೋಣ. ಮೈನಸ್ ಟಿ ಕಾಸ್ ಟಿ ಮೈನಸ್ ಪ್ಲಸ್ ಸೈನ್ ಟಿ. ಇವಾಗ ನಾವು ಸಬ್ಸ್ಟಿಟ್ಯೂಷನ್ ತೊಗೊಂಡಿದ್ವಲ್ಲ, ಟಿ ಅಂದರೆ ಏನು ತೊಗೊಂಡಿದ್ವಿ, ಸೈನ್ ಇನ್ವರ್ಸ್ ಎಕ್ಸ್. ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ರಿಪ್ಲೇಸ್ ಮಾಡಿ. ಮೈನಸ್ ಸೈನ್ ಇನ್ವರ್ಸ್ ಎಕ್ಸ್ ಕಾಸ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸೈನ್ ಆಫ್ ಓಕೆ ಏನಾಗುತ್ತೆ ನಮಗೆ, ಸೈನ್ ಇನ್ವರ್ಸ್ ಎಕ್ಸ್. ಓಕೆ, ಕಾನ್ಸ್ಟೆಂಟ್ ಇದು ಇಂಡೆಫಿನಿಟ್ ಇಂಟಿಗ್ರೇಷನ್, ಕಾನ್ಸ್ಟೆಂಟ್ ಸಿ ಅಂತ ಬರ್ಕೊಳ್ಳಿ. ಓಕೆ, ಪ್ಲಸ್ ಸಿ ಇರುತ್ತೆ. ಸೈನ್ ಇನ್ವರ್ಸ್ ಇಲ್ಲಿ ಸೈನ್ ಕ್ಯಾನ್ಸಲ್. ಓಕೆ, ಮೈನಸ್ ಓಕೆ ಸೈನ್ ಇನ್ವರ್ಸ್ ಎಕ್ಸ್ ಓಕೆ ಕಾಸ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಓಕೆ ಪ್ಲಸ್ ಎಕ್ಸ್ ಪ್ಲಸ್ ಸಿ. ಓಕೆ, ಇದನ್ನು ನೀವು ಬೇಕಾದರೆ ಇನ್ನೂ ಸಿಂಪ್ಲಿಫೈ ಮಾಡ್ತೀನಿ ಅಂದರೆ ಇನ್ನೂ ಸಿಂಪ್ಲಿಫೈ ಮಾಡ್ಕೊಬೋದು. ಹೇಗೆ ಅಂದರೆ ಓಕೆ ನಿಮಗೆ ಗೊತ್ತು,
ಕಾಸ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್. ಸೈನ್ ಇನ್ವರ್ಸ್ ಎಕ್ಸ್ ಅಂದರೆ ಟಿ ಅಲ್ಲ, ಕರೆಕ್ಟಾ? ಅದು ನಾನೇನು ಮಾಡ್ತೀನಿ, ಕಾಸ್ ಟಿ ಅಂತ ನಿಮ್ಗೆ ಗೊತ್ತಿದೆ. ಕಾಸ್ ಟಿನ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಟಿ ಅಂತ ಬರ್ಕೊಬೋದು, ಕರೆಕ್ಟಾ? ಕಾಸ್ ಟಿ ಇಸ್ ಈಕ್ವಲ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಟಿ ಪ್ಲಸಲ್ಲಿ ಎಕ್ಸ್ ಬರ್ಕೊಬೋದು, ಎಕ್ಸ್ ಸ್ಕ್ವೇರ್. ಓಕೆ, ಇದನ್ನು ಕೂಡ ನೀವು ರಿಪ್ಲೇಸ್ ಮಾಡ್ಬೋದು ಬೇಕಾದರೆ. ಓಕೆ, ಇದನ್ನು ಕೂಡ ನೀವು ರಿಪ್ಲೇಸ್ ಮಾಡ್ಬೋದು. ಓಕೆ, ಇನ್ ಟರ್ಮ್ಸ್ ಆಫ್ ಎಕ್ಸಲ್ಲಿ. ಓಕೆ, ಇದನ್ನು ಬರೀಬೋದು, ಆರ್ ಅಂತ ಬರ್ಕೊಂಡು ಈ ಆನ್ಸರ್ನು ಬರ್ಕೊಳ್ಳಿ. ಇದು ಕೂಡ ಕರೆಕ್ಟೇ. ಸೈನ್ ಇನ್ವರ್ಸ್ ಮೈನಸ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್. ಓಕೆ, ಮತ್ತು ಕಾಸ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಅಂದರೆ ಇದು ಕಾಸ್ ಆಫ್ ಟಿ ಓನ್ಲಿ. ಅದರ ಪ್ಲೇಸಲ್ಲಿ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಸಿ, ಇದನ್ನು ಕೂಡ ನೀವು ಬರ್ಕೊಬೋದು. ಓಕೆ, ನೆಕ್ಸ್ಟು ಈ ಕ್ವಶನ್ ನೋಡಿ. ಫೈಂಡ್ ದ ಜನರಲ್ ಸೊಲ್ಯೂಷನ್ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಷನ್. ಓಕೆ, ಜನರಲ್ ಸೊಲ್ಯೂಷನ್ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಷನ್. ಇದು ನಮಗೆ dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 2x ಬೈ ವೈ ಸ್ಕ್ವೇರ್ ಇದೆ. ಓಕೆ, ಇದನ್ನು ವೇರಿಯಬಲ್ ಸೆಪ್ರೇಬಲ್ ಮೆಥಡ್ ಈಸಿಯಾಗಿ ಅಪ್ಲೈ ಮಾಡ್ಬೋದು. ಸೇಮ್ ವೇರಿಯಬಲ್ಸ್ನ ಒಂದು ಹತ್ರ ತಗೊಳ್ಳಿ. ವೈ ಸ್ಕ್ವೇರ್ ಡಿ ವೈ ಇಸ್ ಈಕ್ವಲ್ ಟು 2x ಇಂಟು ಡಿ ಎಕ್ಸ್. ನೆಕ್ಸ್ಟ್ ಇಂಟಿಗ್ರೇಷನ್ ಆನ್ ಬೋತ್ ಸೈಡ್ ಮಾಡಿ. ಓಕೆ, ಇಂಟಿಗ್ರೇಷನ್ ಆಫ್ ಎಕ್ಸ್ ಪವರ್ ಆಫ್ ಎನ್ ಡಿ ಎಕ್ಸ್ ಏನು, ಎಕ್ಸ್ ಪವರ್ ಆಫ್ ಎನ್ ಪ್ಲಸ್ 1 ಬೈ ಎನ್ ಪ್ಲಸ್ 1. ಈ ಫಾರ್ಮುಲಾ ಯೂಸ್ ಮಾಡಿ ನೋಡಿ. ಎನ್ ಪ್ಲಸಲ್ಲಿ 2 ಇದೆ, ಅವಾಗ ಏನೇನಾಗುತ್ತೆ, y3 ಬೈ 3 ಇಸ್ ಈಕ್ವಲ್ ಟು 2. ಇದು ಎಕ್ಸ್ ಸ್ಕ್ವೇರ್ ಬೈ 2. ಕಾನ್ಸ್ಟೆಂಟ್ ನೀವು ಯಾವ ಸೈಡ್ ಆದರೂ ತೊಗೊಬೋದು. ಓಕೆ, y3 ಬೈ 3 ವೈ ಪವರ್ ಆಫ್ 3 ಬೈ 3. ಓಕೆ, 2 ಕ್ಯಾನ್ಸಲ್, ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ. ಇದು ನಮಗೆ ರಿಕ್ವೈರ್ಡ್ ಸೊಲ್ಯೂಷನ್ ಆಗುತ್ತೆ. ಓಕೆ, ದಿಸ್ ಈಸ್ ಅವರ್ ರಿಕ್ವೈರ್ಡ್ ಸೊಲ್ಯೂಷನ್. ಓಕೆ, ನೆಕ್ಸ್ಟು 27 ನೋಡಿ. ಫೈಂಡ್ ದ ಏರಿಯಾ ಆಫ್ ದ ಪ್ಯಾರಲೆಗ್ರಾಮ್ whose adjacent sides are given by the vectors ಅಂತ. ಓಕೆ, ಓಕೆ, ಇಲ್ಲಿ ನಮಗೇನು ಕೊಟ್ಟಿದ್ರೆ, ಫೈಂಡ್ ದ ಏರಿಯಾ ಆಫ್ ದ ಪ್ಯಾರಲೆಗ್ರಾಮ್ whose adjacent sides are given by the vectors. adjacent sides ಕೊಟ್ಟಿದ್ರೆ, ಓಕೆ, ಏರಿಯಾ ಆಫ್ ದ ಪ್ಯಾರಲೆಗ್ರಾಮ್ ಫಾರ್ಮುಲಾ ಏನಾಗುತ್ತೆ, ಮೋಡ್ ಆಫ್, ಓಕೆ, ಮೋಡ್ ಆಫ್ ಎ ಕ್ರಾಸ್. ಈ ಫಾರ್ಮುಲಾ ನೆನಪಿಕೊಳ್ಳಿ. ದಿ ಏರಿಯಾ ಆಫ್ ಎ ಪ್ಯಾರಲೆಗ್ರಾಮ್, ಓಕೆ, with adjacent sides. adjacent sides, when adjacent sides are given, adjacent sides a vector and b vector, okay, that is equal to mod of a vector cross b vector ಆಗುತ್ತೆ. ಓಕೆ, ಇದನ್ನು ನೆನಪಿಟ್ಕೊಳ್ಳಿ ಫಾರ್ಮುಲಾಸು. ಓಕೆ, ಫಸ್ಟ್ ನೀವು ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ ಅಂತ ಫೈಂಡ್ ಔಟ್ ಮಾಡಬೇಕು. ಓಕೆ, ಇದು ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ, ಇಲ್ಲ ಐ ಕ್ಯಾಪ್, ಜೆ ಕ್ಯಾಪ್, ಕೆ ಕ್ಯಾಪ್. ಓಕೆ, ಇವಾಗ ಈ ವ್ಯಾಲ್ಯೂಸ್ ಕೋಎಫಿಷಿಯೆಂಟ್ಸ್ ಇದೆಯಲ್ಲ, ಇದನ್ನು ಇಲ್ಲಿ ಬರ್ಕೊಳ್ಳಿ. ಓಕೆ, 3, 1, 4 ಇದ್ರ ಕೋಎಫಿಷಿಯೆಂಟ್ಸು. 3 ಇಲ್ಲಿ 1 ಇರುತ್ತೆ, ಇಲ್ಲಿ 4. ಓಕೆ, ನೆಕ್ಸ್ಟ್ ಇದ್ರ ಕೋಎಫಿಷಿಯೆಂಟ್ಸು 1, -1, 1, 1, -1, 1. ಇದ್ರ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿ. ಎಕ್ಸ್ಪ್ಯಾಂಡ್ ಮಾಡಿದರೆ ಐ ಕ್ಯಾಪ್, ಓಕೆ, ಏನು ಬರುತ್ತೆ ನಮಗೆ, 1 ಮೈನಸ್ ಆಫ್ -4, ಓಕೆ, ಮೈನಸ್ ಜೆ ಕ್ಯಾಪ್ 3 - 4 ಪ್ಲಸ್ ಕೆ ಕ್ಯಾಪ್ -3 -1. ಇದು ಸಿಂಪ್ಲಿಫೈ ಮಾಡಿದರೆ ನಿಮಗೆ, ಓಕೆ, ಐ ಕ್ಯಾಪ್ 5 ಮೈನಸ್ ಜೆ ಕ್ಯಾಪ್ -1 ಪ್ಲಸ್ ಕೆ ಕ್ಯಾಪ್ -4. ಸಿಂಪ್ಲಿಫೈ ಮಾಡಿದರೆ 5 ಐ ಕ್ಯಾಪ್ ಮೈನಸ್ ಪ್ಲಸ್ ಜೆ ಕ್ಯಾಪ್ -4 ಕೆ ಕ್ಯಾಪ್. ಓಕೆ, ನಮಗೆ ಬೇಕಾಗಿರೋದೇನು, mod ಆಫ್ ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್, ದಟ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ mod. ಓಕೆ, mod ತೊಗೊಂಡ್ರೆ ಇದು ಕೋಎಫಿಷಿಯೆಂಟ್ಸ್ ಇದೆಯಲ್ಲ ಅದರ ಸ್ಕ್ವೇರ್ ಮಾಡಿ, 5 ಸ್ಕ್ವೇರ್, ಓಕೆ, ಪ್ಲಸ್ 1 ಸ್ಕ್ವೇರ್ ಪ್ಲಸ್ -4 ಸ್ಕ್ವೇರ್. ಸಿಂಪ್ಲಿಫೈ ಮಾಡಿ, 5 ಸ್ಕ್ವೇರ್ ಅಂದರೆ 25, 1 ಸ್ಕ್ವೇರ್ ಅಂದರೆ 1, 4 ಸ್ಕ್ವೇರ್ ಅಂದರೆ 16. ಓಕೆ, ಇದು ನಿಮಗೆ ಸ್ಕ್ವೇರ್ ರೂಟ್ ಆಫ್ 42 ಬರುತ್ತೆ. ಓಕೆ, ಫೈನಲಿ ಸ್ಕ್ವೇರ್ ರೂಟ್ ಆಫ್ 42 ಸ್ಕ್ವೇರ್ ಯೂನಿಟ್ಸ್ ಅಂತ ಬರೆಯಿರಿ. ದಿಸ್ ಈಸ್ ಅವರ್ ರಿಕ್ವೈರ್ಡ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ 28th ಕ್ವಶನ್ ನೋಡಿ. ಒಂದು ನಿಮಿಷ. ಫೈಂಡ್ ದ ಆ್ಯಂಗಲ್ ಬಿಟ್ವೀನ್ ದ ಪೇರ್ ಆಫ್ ಲೈನ್ಸ್. ಓಕೆ, ಇದ್ರ ಮಧ್ಯೆ ಆ್ಯಂಗಲ್ ಏನಿದೆ ಅಂತ ನೀವು ಬರ್ಕೊಬೋದು. ಇದನ್ನು ವೆಕ್ಟರ್ ಫಾರ್ಮ್ ಕನ್ವರ್ಟ್ ಮಾಡಾದರೂ ನೀವು ಫೈಂಡ್ ಔಟ್ ಮಾಡ್ಬೋದು.
ಓಕೆ, ಇಲ್ಲಾಂದರೆ ಡೈರೆಕ್ಟಾಗಿ ನೀವು ಮಾಡ್ಬೋದು. ಈ ಥರ ಲೈನ್ಸ್. ಓಕೆ, ಇದನ್ನು ವೆಕ್ಟರ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ಕೊಂಡು ಮಾಡಿದ್ರೆ ಇನ್ನೂ ಈಸಿ ಇರುತ್ತೆ. ನಾನು ಇದನ್ನು ವೆಕ್ಟರ್ ಫಾರ್ಮ್ಗೆ ಕನ್ವರ್ಟ್ ಮಾಡಿದ್ರೆ, ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಕೂಡ ಮಾಡೋದು, ನೋ ಪ್ರಾಬ್ಲಮ್. ಇದು ಲೈನ್ 1, ಕರೆಕ್ಟಾ? ಇದು ಲೈನ್ 2 ಲೈನ್ಸ್. ಓಕೆ, ಇವಾಗ ಡೈರೆಕ್ಷನ್ ರೇಷೋಸ್. ಇದರಲ್ಲಿ ಡೈರೆಕ್ಷನ್ ರೇಷೋಸ್ ಬಿ ಒನ್ ವೆಕ್ಟರ್, ಅದನ್ನು ಬರ್ಕೊಳ್ಳಿ. ಏನಾಗುತ್ತೆ, ಇದ್ರ ಕೆಳಗಡೆ ಇದೆಯಲ್ಲ, ಅದು ನಿಮಗೆ ಕೋಫಿಷಿಯೆಂಟ್ಸ್ 3i ಕ್ಯಾಪ್, ಓಕೆ, ಪ್ಲಸ್ 5j ಪ್ಲಸ್ 4k ಕ್ಯಾಪ್, 3 5 4, ಓಕೆ, i,j,k ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಲೈನ್ 2 ಅಲ್ಲಿ ಡೈರೆಕ್ಷನ್ ರೇಷೋಸ್ ಏನಾಗುತ್ತೆ, b2 ವೆಕ್ಟರ್ ಅಂತ ಬರ್ಕೊಳ್ಳಿ. ಇಲ್ಲಿ 1 1 2 ಇದೆ. 1 i ಕ್ಯಾಪ್, 1 j ಕ್ಯಾಪ್, ಓಕೆ, ಪ್ಲಸ್ 2k ಕ್ಯಾಪ್. ಇವಾಗ ಆ್ಯಂಗಲ್ ಏನಾಗುತ್ತೆ, ಆ್ಯಂಗಲ್ ಟೀಟಾ, ಓಕೆ, ಕಾಸ್ ಟೀಟಾ ಈಸ್ ಈಕ್ವಲ್ ಟು ಮಾಡ್ ಆಫ್ b1 ವೆಕ್ಟರ್ ಡಾಟ್ b2 ವೆಕ್ಟರ್ ಬೈ ಮಾಡ್ ಆಫ್ b1 ವೆಕ್ಟರ್, ಓಕೆ, ಮಾಡ್ ಆಫ್ b2 ವೆಕ್ಟರ್. ಓಕೆ, ಇವಾಗ ಫಸ್ಟು b1 ಮಾಡ್ ಆಫ್, ನೋಡಿ, ಮಾಡ್ ಆಫ್ b1 ವೆಕ್ಟರ್ ಅಂದರೆ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ ಇದ್ರ ಕೋಫಿಷಿಯೆಂಟ್ಸ್, ಓಕೆ, 3 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್. ಓಕೆ, ಮಾಡ್ ಆಫ್ b2 ವೆಕ್ಟರ್ ಅಂದರೆ ಸ್ಕ್ವೇರ್ ರೂಟ್ ಆಫ್ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್. ಓಕೆ, ಸಿಂಪ್ಲಿಫೈ ಮಾಡಿ. 3 ಸ್ಕ್ವೇರ್ ಅಂದರೆ 9, 25 ಪ್ಲಸ್ 16. ಇದ್ರ ವ್ಯಾಲ್ಯೂ ಎಷ್ಟು, √50. ಓಕೆ, √50. ಇದನ್ನು ನಾವೇನು ಮಾಡ್ಬೋದು, ಸಿಂಪ್ಲಿಫೈ ಮಾಡ್ಬೋದಾ? ಓಕೆ, ಇದು ವ್ಯಾಲ್ಯೂ ಏನು ಬರುತ್ತೆ, √1 2 1 ಪ್ಲಸ್ 1 2 ಪ್ಲಸ್ 4 ಅಂದರೆ √6. ಓಕೆ, √6 ಬರುತ್ತೆ. ಇದನ್ನು ನಾನು √2 × 25 ಅಂತ ಬರ್ಕೊಬೋದು ತಾನೆ. ಅವಾಗ ಏನಾಗುತ್ತೆ, ಓಕೆ, 5√2 ಅಂತಲೂ ಬರ್ಕೊಬೋದು. ಎಸ್, 5√2 ಅಂತ ಬರ್ಕೊಬೋದು. ಓಕೆ, 5√2 ಅಂತ ಬರ್ಕೊತೀನಿ. ಇವಾಗ ಸಿಮ್ಲರ್ಲಿ b1 ವೆಕ್ಟರ್ ಡಾಟ್ b2 ವೆಕ್ಟರ್ ಕೂಡ ಫೈಂಡ್ ಔಟ್ ಮಾಡಿ. 3i ಪ್ಲಸ್ 5j ಪ್ಲಸ್ 4k ಕ್ಯಾಪ್ ಡಾಟ್ i ಕ್ಯಾಪ್ ಪ್ಲಸ್ j ಪ್ಲಸ್ 2k ಕ್ಯಾಪ್ ದಟ್ ಈಸ್ ಈಕ್ವಲ್ ಟು, ಓಕೆ, ಇದನ್ನು ಮಲ್ಟಿಪ್ಲೈ ಮಾಡಿ. ಓಕೆ, 3 ಬರುತ್ತೆ ಪ್ಲಸ್ ಇನ್ ರಿಮೇನಿಂಗ್ ಇದ್ರಿಗೆ ಯಾವುದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ 0. ನೆಕ್ಸ್ಟು ಸೇಮ್ ಇರೋದ್ರಿಗೆ ಮಲ್ಟಿಪ್ಲೈ ಮಾಡಿ. ಡಾಟ್ ಪ್ರಾಡಕ್ಟ್ ಆದರೆ ಸೇಮ್ ಇರೋದ್ರಿಗೆ ಮಲ್ಟಿಪ್ಲೈ ಮಾಡಿ. 5 × 1 5, ಓಕೆ, ಪ್ಲಸ್ 4 × 2 ಎಷ್ಟು, 8. ಸಿಂಪ್ಲಿಫೈ ಮಾಡಿದರೆ ಎಷ್ಟು ಬರುತ್ತೆ, ಓಕೆ, 11 16. ಓಕೆ, ಫೈನಲಿ ಇದನ್ನೆಲ್ಲ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಕಾಸ್ ಟೀಟಾ ಈಸ್ ಈಕ್ವಲ್ ಟು ಮಾಡ್ ಆಫ್ b1 ವೆಕ್ಟರ್ ಡಾಟ್ b2 ವೆಕ್ಟರ್ 16 ಬೈ ಮಾಡ್ ಆಫ್ b1 ವೆಕ್ಟರ್ ಎಷ್ಟು, 5√2 ಇಂಟು ಮಾಡ್ ಆಫ್ b2 ವೆಕ್ಟರ್ ಎಷ್ಟು, √6. ಇದನ್ನೆಲ್ಲ ಸಿಂಪ್ಲಿಫೈ ಮಾಡಿದರೆ ಎಷ್ಟು ಬರುತ್ತೆ, ದಟ್ ಈಸ್ ಈಕ್ವಲ್ ಟು, ಸಿಂಪ್ಲಿಫೈ ಮಾಡಿದರೆ 6 2s 16 ಬೈ 5. ಈ ರೂಟ್ಸ್ ಕಾಮನ್ ಇರೋದ್ರಿಂದ 6 2s 12. ನೆಕ್ಸ್ಟ್ ಮತ್ತೆ 12ನ 4 × 3 ಅಂತ ಬರೀತೀನಿ. ಓಕೆ, 16 ಮತ್ತು √4 ಆಚೆ ಬಂದರೆ 2 ಆಗುತ್ತೆ. 5 2s 10 ಇಂಟು √2 ಮತ್ತು 2 ಟೇಬಲ್ಸ್ 2 8s 5s. ಓಕೆ, ಹಿಂಗೆ ಹೋಗುತ್ತೆ. ಫೈನಲಾಗಿ ನಮಗೆ 8/5√2 ದಟ್ ಈಸ್ ಈಕ್ವಲ್ ಟು ಕಾಸ್ ಟೀಟಾ. ನಮಗೆ ಆ್ಯಂಗಲ್ ಬೇಕು, ಟೀಟಾ ಈಸ್ ಈಕ್ವಲ್ ಟು ಕಾಸ್, ಈ ಸೈಡ್ ತಗೊಂಡ್ರೆ ಇನ್ವರ್ಸ್ ಆಗುತ್ತೆ, ಕಾಸ್ ಇನ್ವರ್ಸ್ 8/5√2. ಇದು ನಮಗೆ ರಿಕ್ವೈರ್ಡ್ ಆನ್ಸರ್ ಆಗುತ್ತೆ. ಓಕೆ, ಇದು ನಿಮಗೆ ಕ್ಲಿಯರ್ ಆಯಿತಾ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಲಾಸ್ಟ್ ಕ್ವಶನ್ ನೋಡಿ, 29th ಕ್ವಶನ್. ಓಕೆ, 29th ಕ್ವಶನ್. ಇಲ್ಲೇನು ಕೊಟ್ಟಿದ್ದಾರೆ, ಎ ಡೈ ಈಸ್ ಥ್ರೋನ್ ಇಫ್ E is the event that number appearing is a multiple of 3 and F be the event that number appearing is even, then the find whether E and F are independent or not ಅಂತ ಕೇಳ್ತಾ ಇದ್ದಾನೆ. ಓಕೆ, 2 ಈವೆಂಟ್ಸ್ ಕೊಟ್ಟಿದ್ದಾನೆ. ಈವೆಂಟ್ ಇ ಅನ್ನೋದು ಈವೆಂಟ್ ಏನು ಈವೆಂಟ್ ಅದು, ಓಕೆ, ನಂಬರ್ ಅಪಿಯರ್ಸ್ ಮಲ್ಟಿಪಲ್ ಆಫ್ 3. ಓಕೆ, ಒಂದು ಡೈ ಥ್ರೋ ಮಾಡ್ತೀವಿ. ಡೈ ಥ್ರೋ ಮಾಡಿದರೆ
ಅದು ಸ್ಯಾಂಪಲ್ ಸ್ಪೇಸ್ ಏನು 1 2 3 4 5 6. ಓಕೆ, ನಿಮಗೆ ಡೈ ಅಂದರೆ ಗೊತ್ತಿದೆ. ಡೈ ಅಂದರೆ ಏನು, ಹೀಗಿರುತ್ತೆ ನಿಮಗೆ. ಓಕೆ, ಇದ್ರ ಮೇಲೆ ನಂಬರ್ಸ್ ಇರುತ್ತೆ, ಕರೆಕ್ಟಾ? ಓಕೆ, ಕ್ಯೂಬ್ ಶೇಪ್ಡ್ ಇರುತ್ತೆ ನಿಮಗೆ ಡೈ ಅಂದರೆ. ಅದರ ಮೇಲೆ ಒಂದೊಂದು ಪೇಸ್ ಸೈಡು ಕೂಡ ನಿಮಗೆ ಒಂದೊಂದು ನಂಬರು ಬರೆದಿಡ್ತಾರೆ, ಕರೆಕ್ಟಾ? ಅದನ್ನು ನೀವು ಥ್ರೋ ಮಾಡಿದರೆ, ಎಸೆದರೆ ಏನು ಬರುತ್ತೆ ನಿಮಗೆ? 1 ಬರ್ಬೋದು, ಇಲ್ಲಾಂದರೆ 2 ಬರ್ಬೋದು, ಇಲ್ಲಾಂದರೆ 3 ಬರ್ಬೋದು, 4 ಬರ್ಬೋದು, ಇಲ್ಲಾಂದರೆ 5 ಬರ್ಬೋದು, ಇಲ್ಲಾಂದರೆ 6. ಇದನ್ನು ನಾವು ಔಟ್ಕಮ್ಸ್ ಅಂತ ಕರಿತೀವಿ, ಅದನ್ನೇ ಸ್ಯಾಂಪಲ್ ಸ್ಪೇಸ್ ಅಂತ ಕರಿತೀವಿ. ಓಕೆ, ಇದರದ್ದು ಸಬ್ಸೆಟ್ಸೇ ನಮಗೆ ಈವೆಂಟ್ಸು. ಅರ್ಥ ಆಯ್ತಾ? ಇಲ್ಲಿ ನಮಗೆ ಈವೆಂಟ್ ಏನಂತ ಹೇಳ್ತಾ ಇದ್ದಾನೆ, ಮಲ್ಟಿಪಲ್ ಆಫ್ 3 ಅಂತ. ಮಲ್ಟಿಪಲ್ ಆಫ್ 3 ಯಾವಿದೆ ಅಂದರೆ 3 ಟೇಬಲ್ಸ್. ಓಕೆ, 3 ಟೇಬಲ್ಸಲ್ಲಿ ಬರಬೇಕು. 3 1s 3 6. ಇದು ಮಲ್ಟಿಪಲ್ಸ್ ಆಫ್ 3 ಅಂತ ಬರೋದು ಯಾವಿದೆ ನಂಬರು? 3 ಇದೆ, 6 ಇದೆ, ಅವೆರಡೇ ನಂಬರ್ಸು, ಕರೆಕ್ಟಾ? ನಾನು ಏನು ಮಾಡ್ತೀನಿ, ಡೈರೆಕ್ಟಾಗಿ ಇಲ್ಲೇ ಬರಿತೀನಿ. ಓಕೆ, ಸ್ಯಾಂಪಲ್ ಸ್ಪೇಸ್ ಏನಾಗುತ್ತೆ ಇಲ್ಲಿ 3 6 ಇವೆರಡೇ ನಂಬರ್ಸ್. ಓಕೆ, ಆವಾಗ ಪ್ರಾಬಬಿಲಿಟಿ ಆಫ್ ಇ ಏನಾಗುತ್ತೆ? ಪ್ರಾಬಬಿಲಿಟಿ ಇ ಅನ್ನೋದು ಇಲ್ಲಿ ಫೇವರಬಲ್ ಔಟ್ಕಮ್ಸ್ ಎಷ್ಟಿದೆ ಇದರಲ್ಲಿ? 2 ಮೇಲೆ ಬರ್ಕೊಳ್ಳಿ. ಟೋಟಲ್ ಔಟ್ಕಮ್ಸ್ ಸ್ಯಾಂಪಲ್ ಸ್ಪೇಸ್. ಓಕೆ, ಟೋಟಲ್ ಔಟ್ಕಮ್ಸು ಇದು ನಮಗೆ ಸ್ಯಾಂಪಲ್ ಸ್ಪೇಸ್. ಇದರಲ್ಲಿ ಎಷ್ಟಿದ್ದಾವೆ? 6. ಓಕೆ, 2/6 ಅಂದರೆ 2 1s 3s ಅಂದರೆ 1/3. ಕ್ಲಿಯರಾ? ನೆಕ್ಸ್ಟು ಈವೆಂಟ್ ಇ. ಈವೆಂಟ್ ಇ ಆಯಿತು. ಎಪ್ ಏನು? ಎಪ್ ಬಿ ದಿ ಈವೆಂಟ್ ದಟ್ ನಂಬರ್ ಅಪಿಯರಿಂಗ್ ಈಸ್ ಈವನ್ ನಂಬರ್ ಆಗಿರಬೇಕಂತ. ಈವನ್ ನಂಬರ್ ಯಾವುವು? 2 ಇದೆ, 4 ಇದೆ, 6 ಇದೆ, ಅವು ಈವನ್ ನಂಬರ್ಸ್. ಓಕೆ, ಆವಾಗ ನಮಗೆ ಈವೆಂಟ್ ಎಫ್ ಏನಾಗುತ್ತೆ? ನಮಗೆ 2 4 6 ಈವನ್ ನಂಬರ್ಸ್. ಆವಾಗ ಪ್ರಾಬಬಿಲಿಟಿ ಆಫ್ ಎಫ್ ಏನಾಗುತ್ತೆ? ಫೇವರಬಲ್ ಔಟ್ಕಮ್ಸ್ ಎಷ್ಟಿದ್ದಾವೆ? 3 ಎಲಿಮೆಂಟ್ಸ್ ಇದ್ದಾವೆ ಇದರಲ್ಲಿ. ಓಕೆ, ಬೈ ನಂಬರ್ ಆಫ್ ಎಲಿಮೆಂಟ್ಸು ಎಷ್ಟು? 6. 3 1s 2s 1/2. ಓಕೆ, ನೆಕ್ಸ್ಟು ಇಂಡಿಪೆಂಡೆಂಟ್. ಫೈಂಡ್ ವೆದರ್ ಇ ಆ್ಯಂಡ್ ಎಫ್ ಆರ್ ಇಂಡಿಪೆಂಡೆಂಟ್ ಅಂತ ಇದ್ದಾನೆ. ಇಂಡಿಪೆಂಡೆಂಟ್ ಅಂತ ನಾವು ಯಾವಾಗ ಕರಿತೀವಿ ಅಂದರೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ ಟು ಪಿ ಆಫ್ ಬಿ ಡಾಟ್ ಪಿ ಆಫ್ ಎ ಇಂಟು ಪಿ ಆಫ್ ಬಿ ಬರಬೇಕು. ಆವಾಗ ನಾವು 2 ಈವೆಂಟ್ಸ್ನ ಇಂಡಿಪೆಂಡೆಂಟ್ ಅಂತ ಕರಿತೀವಿ. ಇಲ್ಲಿ ಇ ಎಫ್ ಯೂಸ್ ಮಾಡ್ತಾ ಇದ್ದಾರೆ, ನೀವು ಇ ಎಫನ್ನು ಯೂಸ್ ಮಾಡ್ಕೊಳ್ಳಿ. ಇ ಎಫ್ನ ಯೂಸ್ ಮಾಡ್ಕೊಬೋದು. ಪ್ರಾಬಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಇಸ್ ಈಕ್ವಲ್ ಟು ಪ್ರಾಬಬಿಲಿಟಿ ಆಫ್ ಇ ಇಂಟು ಪ್ರಾಬಬಿಲಿಟಿ ಆಫ್ ಎಫ್. ಇವೆರಡು LHS ಈಕ್ವಲ್ ಟು RHS ಹಾಕಿದರೆ, ಓಕೆ, ಇವೆರಡು ಈಕ್ವಲ್ ಆದರೆ ದೆನ್ ಇದನ್ನು ನಾವೇನಂತ ಕರಿತೀವಿ? ಇಂಡಿಪೆಂಡೆಂಟ್ ಈವೆಂಟ್ಸ್ ಅಂತ ಕರಿತೀವಿ, ಕರೆಕ್ಟಾ? ಇವಾಗ ಇಂಟರ್ಸೆಕ್ಷನ್ ಕೂಡ ಬೇಕಲ್ಲ. ಈ ಇಂಟರ್ಸೆಕ್ಷನ್ ಎಫ್ ಅಂದರೆ ಏನು? ಕಾಮನ್ ಎಲಿಮೆಂಟ್ಸ್. ಇವೆರಡರಲ್ಲೂ ಇರೋವಂಥ ಕಾಮನ್ ಎಲಿಮೆಂಟ್ಸ್. ಇವೆರಡರಲ್ಲೂ ಕಾಮನ್ ಎಲಿಮೆಂಟ್ ಏನಿದೆ? 3 ಇದೆ. 3 ಅಲ್ಲ, 6 ಇದೆ. ಓನ್ಲಿ 6 ಮಾತ್ರ ಕಾಮನ್. ಓಕೆ, ಅವಾಗ ಎಲಿಮೆಂಟ್ 6 ಮಾತ್ರ ಬರುತ್ತೆ. ಕಾಮನ್ ಇಂಟರ್ಸೆಕ್ಷನ್ ಅಂದರೆ ಏನು? ಕಾಮನ್ ಎಲಿಮೆಂಟ್, ಕಾಮನ್ ಅಷ್ಟೇ. ಓಕೆ, ಕಾಮನ್ ಇರೋದೇನು? 6. ಓಕೆ, ಆವಾಗ ಪ್ರಾಬಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಏನು? ಫೇವರಬಲ್ ಔಟ್ಕಮ್ಸ್ ಎಷ್ಟು? 1 ಬೈ ಟೋಟಲ್ ಔಟ್ಕಮ್ಸು 6, 1/6. ಓಕೆ, ಇವಾಗ ಇದನ್ನು ವೆರಿಫೈ ಮಾಡೋಣ. ಓಕೆ, ವೆರಿಫೈ ಮಾಡಿದರೆ ಆಗುತ್ತಾ ಇಲ್ಲ ನೋಡಿ. ಓಕೆ, ಇದು 1/6. ಸಿಮಿಲರ್ಲಿ ಪ್ರಾಬಬಿಲಿಟಿ ಆಫ್ ಇ ಇಂಟು ಪ್ರಾಬಬಿಲಿಟಿ ಆಫ್ ಎಫ್ ದಟ್ ಈಸ್ ಈಕ್ವಲ್ ಟು ಏನು? ಪ್ರಾಬಬಿಲಿಟಿ ಆಫ್ ಎಷ್ಟು? 1/3. ಪ್ರಾಬಬಿಲಿಟಿ ಆಫ್ ಎಫ್ ಎಷ್ಟು? 1/2 ದಟ್ ಈಸ್ ಈಕ್ವಲ್ ಟು 1 × 1 1, 3 × 2 6. ಓಕೆ, ಮೇಲೆ ಇರೋದನ್ನ ಮಲ್ಟಿಪ್ಲೈ ಮಾಡಿ, ಕೆಳಗಡೆ ಇರೋದನ್ನ ಮಲ್ಟಿಪ್ಲೈ ಮಾಡಿ. ಓಕೆ, 6 1/6. ಇವಾಗ ಇವೆರಡು ಸೇಮ್ ಇದೆ ತಾನೇ? 1/6 1/6. ದೇರ್ ಫೋರ್ ಇ ಆ್ಯಂಡ್ ಎಫ್ ಆರ್ ಇಂಡಿಪೆಂಡೆಂಟ್ ಈವೆಂಟ್ಸ್. ಇಷ್ಟೇ ಆನ್ಸರ್. ಓಕೆ, ಇದು ನಿಮಗೆ ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ತುಂಬ ಈಸಿ ಇರುತ್ತೆ. ಓಕೆ, ಡೆಫಿನೆಟ್ಲಿ ಇಂಡಿಪೆಂಡೆಂಟ್ ಈವೆಂಟ್ಸ್ ಮೇಲೆ ನಿಮಗೆ ಒಂದು ಕ್ವಶನ್ ಕೇಳ್ತಾರೆ. ಓಕೆ, ಇದನ್ನು ನೆನಪಿಟ್ಕೊಂಡ್ರೆ ಸಾಕು, ನಿಮಗೆ ತುಂಬ ಈಸಿ ಇರುತ್ತೆ ಇವೆಲ್ಲ. ಓಕೆ, ಈಸಿಯಾಗಿ ಮಾಡ್ಕೊಳ್ಳಿ. ನಿಮಗೆ ಆನ್ಸರ್ಸು 2 ಮಾರ್ಕ್ಸ್ ಅನ್ನೋದು ನಿಮಗೆ ತುಂಬ ಈಸಿಯಾಗಿ ಸಿಗುತ್ತೆ ಇದರಿಂದ. ಓಕೆ, ನಿಮಗೆ ಈ ವಿಡಿಯೋನಾದರೂ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪಾರ್ಟ್ ಸಿ
ಸೊಲ್ಯೂಷನ್ಸ್ ಕೂಡ ನಿಮಗೆ ಡಿಸ್ಕಸ್ ಮಾಡ್ತೀನಿ.